ಊಟಕ್ಕೆ ಬರ್ರಿ ಅಂದ. ನಾವು ಅಂದೀವಿ ಗವ ಹೆಂಗೆ ಅಂದ ಹೋಗೋ ನಡ್ರಿ ಅಪ್ಪರು ಹಸಿವಾಗ್ಯದ ಹೋಗೋ ನಡ್ರಿ ತಿಳ್ಕೊಂಡಂದು ಇಬ್ಬರು ಕೂಡಿ ಬಾದೀವಿ. ಹೋದ ಕೂಡಲೇನ ಅವ ಏನು ಮಾಡ್ದ, ಮನೆಗೆ ಹೆಣ್ತಿಗಳದೆ ತಾತನವ್ರು ಬಂದಾರ ಜಲ್ದಿ ಅಡುಗೆ ಮಾಡಿ ನೀನು ಏನ್ರಿ ಅವ್ರು ಪೂಜೆಗೆ ಅಂದ್ರೆ ಪತ್ರಿ ತರ್ತೀನಿ ತಿಳ್ಕೊಂಡೊಂದು ಪತ್ರಿ ತರ್ಲಕ್ಕೆ ಅವ ಹೋದ. ಸಾಯಂಕಾಲ 5 ಗಂಟೆ ಸಮಯ ಪತ್ರಿ ತರಕ್ಕೆ ಅವ ಹೋದ. ಈ ಕಡೆ ನಾವು ಇಬ್ಬರು ಅಂದ ಹೊರಗೆ ಕುಂತಿದ್ವಿ. ಒಳಗಿಂದ ಹೆಣ್ಮಗಳು ಅಡುಗೆ ಮಾಡಕತ್ತಿದ್ಲು. ಸಾಲಿ ಬಿಟ್ಟಿತ್ತು. ಸಾಲಿ ಹುಡುಗರು ಬಂದು ಮನೆಗೆ, ಅವ್ರ ಮಕ್ಕಳು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂತು. ಮಮ್ಮಿ ಇವತ್ತು 500 ಹೊಟ್ಟಿ ಬೇಕು ನನಗೆ ಆತು. ಏನ್ರಿ 500 ಹೊಟ್ಟಿ ಬೇಕು ಒತ್ತು. ಅಂದಿದೇನು ಮಲ್ಲು ಹೊಟ್ಟೆ ಕೇಳಕತ್ತಿದ್ದೆ 500ದು ಅಂದೀವಿ. ಅದ್ರ ಬೆನ್ನಿಗೆ ಒಂದು ಸಣ್ಣದು ಬಂತು. ಮಮ್ಮಿ ಅವ್ನಿಗೆ ಹೊಟ್ಟೆ ಕೊಟ್ಟರೆ ನನಗೆ ತಲೆ ಕೈಯ ಕಾಲು ನನಗೆ ಬೇಕತ್ತು ಕೂಡ ಅದು. ನಾ ಅಂದೆ ಆ ಹೆಣ್ಮಗಳು ಏಯಕ್ಕ ಮತ್ತು ಹಿಂಗಲ್ಲಕತ್ತವ ಮಕ್ಕಳು. ಹ್ಞೂ ರೀ ಅಪ್ಪ ದಿನ 500 ಕರಿತೀವಿ ರೀ ಏನ್ರಿ ಅವ್ರಿಗೆ ಉಣಿಸಿ ಅವ್ರ ಹೊಟ್ಟೆ ಒಬ್ಬರಿಗೆ ಕೈಕಾಲು ಒಬ್ಬರಿಗೆ ಹಿಂಗೆ ಮುರಿದು ಕೊಡ್ತೀವಿ ರೀ, ಕಡ್ದು ಕೊಡ್ತೀವಿ. ನಾ ಅಂದೆ ಇದೇನು ಮರ ಅಂದೆನ ಇವ ನಮಗೇನು ಉಣ್ಸಕ್ಕಾರದಿಂದ ನಮ್ಮ ಕೈಕಾಲೆಲ್ಲ ಮಕ್ಳಿಗೆ ಕೊಡ್ತಾನೆ. ಇದು ಬೇಡ ಮಲ್ಲು ಈಗ ಅವ ಇಲ್ಲ ನಡಿ ನಾವು ಹೋಗೋಣ ತಿಳ್ಕೊಂಡಂದು ನಡಿಯ ತಿಳ್ಕೊಂಡಂದು ನಾನು ಸುಡ್ಕೇಸ್ ತೊಗೊಂಡು ಅವನು ಪೇಟಿ ತೊಗೊಂಡು ಓಡಕತ್ ಬಿಟ್ಟೆವು. ನಾವು ಹಿಂತಿಲ್ವಾಗಲೇ ಆಯ್ತು ಓಡ್ಲಕತ್ತೇವ. ಅವ ಪತ್ರಿ ತರ್ಲಕ್ಕೆ ಹೋಗಿದ್ದ ನಮ್ಮ ಪೂಜಾಕ್ಕೆ. ಅವ ಪತ್ರಿ ತೊಗೊಂಡಂದ ಮನೆಗೆ ಹೊಂಟಾನ. ದಾರ್ಯಾಗ ಅವ್ನು ಗೆಳೆ ಬೆಟ್ಟೆಗಂದ ಅಣ್ಣ ನೀ ಇಲ್ಲಾರ್ದಾಗ ಮನೆಗೆ ಹಾಕೋರ ಕೈಲಿ ಕೊಡ್ಲಿ ಇಸ್ಕೊಂಡು ಹೋಗಿದ್ದೆ, ಈಗ ನೀವು ಹೊಂಟಿದ್ದು ಹೆಂಗೆ ಮನೆಗೆ ಕೊಡ್ಲಿ ಒಯ್ಯತ್ತಂದು ಕೊಡ್ಲಿ ಕೊಟ್ಟಾನ. ಒಂದು ಕೈಯಾಗಿಂದ ಪತ್ರಿ ಹಿಡ್ಕೊಂಡಾನ, ಒಂದು ಕೈಯಾಗ ಕೊಡ್ಲಿ ಹೇಳ್ತೇನೆ. ಮನೆಗೆ ಬಂದಾನ. ಮನೆಗೆ ಬರೋದ್ರಾಗಂದ ಯಾಕೆ ಮತ್ತು ತಾತನವ್ರು ಎಲ್ಲಿಗೆ ಹೋಗ್ಯಾರ, ಏನೋರಿ ಕಿಲ್ಲಿ ಹಿತ್ತಲ ಕಡೆ ಹಾಯ್ದು ಹೋಗ್ಯಾರ ನೋಡೋದು. ಅವ ಕೊಡ್ಲಿಯರಿ ಅಲ್ಲೇ ಇಟ್ಟು ಬರ್ಬೇಕಿಲ್ಲ. ಆ ಕೊಡ್ಲಿ ತೊಗೊಂಡೇ ಓಡಕತ್ತಾನ. ಓ ತಾತ ನಿಂದ್ರಿ ತಾತ ಅಂದ. ಎಪ್ಪೋ ಮಲ್ಲು ಇದು ಬಿಡಂಗೆ ಕಾಣಂಗಿಲ್ಲ. ಇವ ಇವತ್ತು ನಮ್ಮದು ಮುಗೀತು ಕತೆ ಅನ್ನೋದು. ಓಡೇ ಹೊಡೆದು ಸುಡಿಗೆ ಸುತ್ಕೊಂಡು ಎಟ್ಟತ್ತರ ಓಡಕ್ಕಾಕದು. ಏನು ನಾವೇನು ದೊಡ್ಡ ಪೈಲ್ವನ್ರ ಹೇಳ್ತೀನಿ ನಾ ನಿಮಗೆ. ಹೊಡೆದ್ವಿ ಕಡೆಗಂದ ಸಿಕ್ಕೇ ಬಿಟ್ಟೆ ಅವ್ನ ಕೈಯಾಗ ಸಿಕ್ಕೇವು. ಯಾಕೆ ತಾತ ಯಾಕೆ ಓಡಕತ್ತೀರಿ? ಬೇಡಪ್ಪ ನೀನು ಭಿನ್ನ ಬೇಡ ಏನು ಬೇಡ, ನಾವು ಊರಿಗೆ ಹೋಗ್ಬೇಕಪ್ಪ, ನಾವು ಹೇಳಾರ್ದೆ ಬಂದೀವಿ, ನಾನು ಬಿಟ್ಟು ಬಿಡುವತ್ತು ನಾವು. ಯಾಕೆ ಏನಾಗೈತಿ ನೀವು ಯಾಕೆ ಓಡಕತ್ತೀರಿ? ಏನಿಲ್ಲೋ ಮರ ನಿಮ್ಮ ಮನೆಗಂದ 500 ಕೈಕಾಲು ಕಡ್ದು ಹೊಟ್ಟೆಗಿಟ್ಟು ಒಬ್ರಿಗೆ ಕೊಡ್ತಿರತ್ತೆ, ಕೈಕಾಲು ಒಬ್ರಿಗೆ ಕೊಡ್ತೀರಿ. ನಾವು ಇನ್ನೂ ಅಂದ ಮಠ ಗಿಟ್ಟ ಕಟ್ಟೋದು ನನಗೆ ನಂದು ಹೀಗೆ ಮುಗಿಸ್ಬಿಡುವ ಎಣ್ಣ, ನಾನು ಬಿಟ್ಟು ಬಿಡುವ ತಗೊಂಡು ಅವ ಅಂದ. ತಾತ ನೀವು ತಪ್ಪು ತಿಳ್ಕೊಂಡಿರಿ, ನಿಮ್ಮ ಕೈಕಾಲು ಕತ್ತರಿಸ್ಕೊಡಂಗಿಲ್ಲ, ನಮಗೆ ಐಗೋಳು ಕರೆಯೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ದಿನ ಏನು ಮಾಡ್ತೀವಿ, ಐಗೋಳು ಗುಣಿಸ್ದಂಗೆ ಜಗಲಿ ಮ್ಯಾಲ ಈ ಜಿಗಟು ಬೆಲ್ಲ ಇರ್ತದಲ್ಲ ಏನ್ರಿ, ಬೆಲ್ಲದ್ದೇ 500 ಮಾಡಿ ಇಡ್ತಾವತ್ತ ಜಗಲಿ ಮೇಲೆ. ಬೆಲ್ಲದ 500 ಮಾಡಿ ಏನ್ರಿ ಜಗಲಿ ಮ್ಯಾಗ ಅಂದ ಇಟ್ಟು ದಿನ ಎಡೆ ಹಿಡಿದು ಆಮೇಲೆ ಸಂಜೆ ಕೆಂದ ಹುಡುಗರು ಬಂದ ಬಳಕ ಅದೇ ಬೆಲ್ಲನೇ ಆ ಮಕ್ಕಳಿಗೆ ಕೊಡ್ತಾರತ್ತ. ನಾವು ತಿಳಿದ್ವಿ ನಮ್ಮವೇ ಕತ್ತರಿಸಿ ಕೊಡ್ತಾರತ್ತ. ಪರಿಸ್ಥಿತಿ ಎಲ್ಲಿಗೆ ಬಂದದ ತಿಳ್ಕೊಂಡ್ರೆ ಅವಾಗೆಲ್ಲ ದಿನನಿತ್ಯನ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಅದು ತಪ್ಪಂದ್ರೆ ಸೋಮವಾರಕ್ಕೊಮ್ಮೆಂದ ಬಿತ್ತು, ಕೊನೆಗೆಂದ ತಿಂಗಳಿಗೊಮ್ಮೆ ಬಿತ್ತು. ಈಗಿಂದ ತಿಂಗಳಿಗೊಮ್ಮೆ ಒಂದು ಅಮಾಸಿಗೆನ ಕರೀತಾರೆಲ್ಲೋ ಗೊತ್ತಿಲ್ಲ ಏನ್ರಿ. ಪರಿಸ್ಥಿತಿ ಅಂದ್ರೆ ಇಲ್ಲಿಗದ. ಆದ್ರೆ ಯಾವ ಮಹಾದೇವ ಭೂಪಾಲ ರಾಜ ನಿತ್ಯನೂ ಕೂಡ 3 ಹೊತ್ತ ಯಾವ 12,000 ಜಂಗಮರಿಗೆಂದ ಪ್ರಸಾದ ಮಾಡಿಸ್ತಿದ್ದ. ಯಾವಾಗ ಮಡಿವಾಳ ಮಾಚನವ್ರು ಅಂತಾರೆ, ಏನಂತಾರ ನೋಡ್ರಿಪ್ಪ ಬಸವಣ್ಣವ್ರೆ, ನೀವು ಹೋಗಿಂದ ರಾಜನಿಗೆಂದ ಕೇಳಿದ್ರೆ ಜಂಗಮರ ಕೊಡಂಗಿಲ್ಲ. ಯಾಕೆ ಜಂಗಮರ ತಗೊಂಡ್ರೆ ಪಂಚಪ್ರಾಣ, ಯಾಕೆ ಪಂಚಪ್ರಾಣ ತಗೊಂಡದ ಕೇಳಿದ್ರೆ ಜಂಗಮರ ಬಗ್ಗೆ ಅಂತ ಅರ್ಥ ಮಾಡ್ಕೊಂಡಾನೆ. ಸಾಕ್ಷಾತ್ ಭಗವಂತನ ಸ್ವರೂಪನೇ ಯಾವ ಒಬ್ಬ ಜಂಗಮ ಮೂರ್ತಿ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಂಡಾನೆ. ಅವ್ನು ನಿಜವಾಗ್ಲೂ ಕೂಡ ಜಂಗಮನ ಅವತಾರನೇ. ಹೆಂಗ ಹೇಳ್ತಾರಲ್ಲ, ಜಗಕ್ಕೆ ಕಳುಹಿದಳ ಪುತ್ರನ ತಿಳ್ಕೊಂಡಂದು ಜಂಗಮರಿಗೆಂದ ಭೂಮಿಗೆಂದ ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ ಜಂಗಮರಿಗೆಂದ ಭೂಮಿಗೆಂದ ಕಳಿಸಿರ್ತಾರೆ. ಅದಕ್ಕಾಗಿ ನಿಮ್ಮ ಮನೆಗೆಂದ ಸ್ವಾಮಿಗಳು ಬಂದು ಊಟ ಮಾಡುವಾಗ ಅವರೊಂದು ಮಂತ್ರ ಅಂತಾರ. ಊಟದಕ್ಕಿಂತ ಮೊದಲ ಏನ್ರಿ ನೀವು ಸಾಷ್ಟಾಂಗ ಹಾಕಿರ್ತೀರಿ, ಯಪ್ಪ ಭಕ್ತ ಆಟ ಬಿದ್ದಾನ್ರಿ ಅಂತಾರ. ಯಪ್ಪ ಭಕ್ತ ಆಟ ಬಿದ್ದಾನ್ರಿ ಇಟ್ಟಂದ ಬಳಕ ಅವೊಂದು ಮಂತ್ರ ಅಂತಾನ. ಏನಂತ? ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ. ಮತ್ತು ಈ ಮಂತ್ರ ಅಂದೇ ಊಟ ಮಾಡ್ಬೇಕವ. ಒಂದು ವೇಳೆ ಈ ಮಂತ್ರ ಅಲ್ಲಾರ್ದೇ ಊಟ ಮಾಡಿದ್ನು ತಗೊಂಡು ಜಂಗಮನೇ ಅಲ್ಲ. ಅವ ಏನು ಅನ್ಬೇಕು? ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ. ಮತ್ತು ಹಿಂಗಂದ್ರೆ ಏನು ರೀ ಎತ್ತುಕೊಂಡದ ಕೇಳಿದ್ರೆ ಅದರ ಅರ್ಥನೇ ಭಾಳ ಸರಳದೆ. ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ. ಒಬ್ಬ ಜಂಗಮ ಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ.
ಏನ್ರಿ ಇದರ ಅರ್ಥ? ಒಬ್ಬ ಜಂಗಮಾಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ, ಮತ್ತು ಒಬ್ಬ ಪರಮಾತ್ಮೆಯಿಂದ ತೃಪ್ತಿ ಆತ್ಮ ತಿಳ್ಕೊಂಡಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಇರ್ತಾವತ್ತು. ಏನ್ರಿ? ಒಬ್ಬ ಭಗವಂತ ತೃಪ್ತಿ ಆದ್ಮತ್ತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿಯಾಗಿರ್ತಾವತ್ತು. ಇದು ಮಂತ್ರದ ಅರ್ಥ. ಈ ಅರ್ಥವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವರೇ ಶರಣರು. ಅದಕ್ಕಾಗಿಯೇ ಬಸವಣ್ಣ ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗೆ ಊಟ ಮಾಡಿಸ್ಬೇಕು. ಇಲ್ಲಿ ಮಹಾದೇವ ಭೂಪಾಲ 12,000 ಜಂಗಮರಿಗೆ ನಿತ್ಯ 3 ಹೊತ್ತಿಂದ ಪ್ರಸಾದ ಮಾಡಿಸ್ತಿದ್ದ. ಯಾವಾಗ ಮಡಿವಾಳ ಮಾಚನವರಿಂದ ಹೇಳಿದಾಗ ಅವಾಗಿಂದ ಬಸವಣ್ಣವ್ರು ಅಂತಾರೆ, ಏನಾರೆ ಮಾಡಬೇಕು, ಹೆಂಗಾರೆ ಮಾಡಬೇಕು, ಹೋಗಿಂದ ಆ ಕಾಶ್ಮೀರ ದೇಶದೊಳಗಿರ್ತಕ್ಕಂಥ 12,000 ಜಂಗಮರನ್ನು ಕರ್ಕೊಂಡು ಬರಬೇಕಂತ ತಗೊಂಡು ಬಸವಣ್ಣ ಅವತ್ತು ಮಂತ್ರಿಯಾಗಿಂದ ಕಾಶ್ಮೀರಕ್ಕಿಂದ ಹೋಲಿಲ್ಲ. ಏನ್ರಿ? ಒಬ್ಬ ಶರಣನಾಗಿಂದ ಕಾಶ್ಮೀರಕ್ಕಿಂದ ಹೋಲಿಲ್ಲ. ಒಬ್ಬ ಭಿಕ್ಷುಕನಾಗಿ, ಒಬ್ಬ ಶೆಟ್ಟಿಯಾಗಿ ಕಾಶ್ಮೀರಕ್ಕಿಂದ ಹೋಗಿ ಆ ಜಂಗಮರಿಗೆಲ್ಲ ಉಣಿಸಿ ತಿನ್ನಿಸಿ ಅವರು ಮನಸ್ಸನ್ನು ತಗೊಂಡು ಹೊಲಿಸ್ಕೊಂಡು ಆ ಕಾಶ್ಮೀರದಿಂದ ಜಂಗಮರನ್ನು ಕಳತನ ಮಾಡ್ಕೊಂಡು ತಂದತ್ತು. ನೋಡ್ರಿ ಬಸವಣ್ಣವ್ರು ಏನು ಕಳತನ ಮಾಡ್ಯಾರ? ಬಸವ ಪುರಾಣ ತಗೊಂಡು ನೀವು ಕೇಳಿರಬೇಕು. ಬಸವಣ್ಣವ್ರದ್ದು ಇನ್ನೊಂದು ಪುರಾಣದ ಚೋರ ಬಸವ ತಗೊಂಡದ ಪುರಾಣದ, ಅಂದ್ರೆ ಕಳ್ಳ ಬಸವಣ್ಣ ತಗೊಂಡದ ಪುರಾಣದ. ಕಳ್ಳ ಬಸವಣ್ಣ ತಗೊಂಡದ ನಮ್ಮಂಗೆ ರೊಕ್ಕ ಕಳತನ ಮಾಡಲಿಲ್ಲ, ಆಸ್ತಿ ಕಳತನ ಮಾಡಲಿಲ್ಲ. ಏನ್ರಿ? ನಮ್ಮಂಗಂದ ಏನು ಬಂಗಾರ ಬೆಳ್ಳಿ ಅಂತಕ್ಕಂಥ ಕಳತನ ಮಾಡಲಿಲ್ಲ. ಬಸವಣ್ಣವ್ರು ಏನು ಕಳತನ ಮಾಡ್ತಾರತ್ತಂದ್ರೆ ಜಂಗಮರನ್ನು ಆ ರಾಜನಿಗೆಂದ ಗೊತ್ತಾಗಲಾರ್ದೇ ತರುವುದಕ್ಕೆಂದ ಕಳತನ ಅಂದ್ರೆ ಅಟೆ. ರಾಜನಿಗೆ ಹೇಳಲಾರ್ದೇ ಯಾವಾಗಿಂದ ತೊಗೊಂಡು ಬಂದರು 12,000 ಜಂಗಮರನ್ನು ತಂದರು. ಯಾವಾಗಿಂದ ಕಾಶ್ಮೀರ ದೇಶದ ರಾಜ ಅಂದ, ಯಾವ ಜಂಗಮರ ಇರದೇ ಇರ್ತಕ್ಕಂಥ ಈ ರಾಜ್ಯ ನನಗೆ ಬೇಕಾಗಿಲ್ಲ ಅಂದ. ಜಂಗಮರಿಂದ ನಿತ್ಯ ಪ್ರಸಾದ ಮಾಡದಾಗಿರ್ತಕ್ಕಂಥ ಈ ಅರಮನೆ ಯಾರಿಗೆ ಬೇಕು? 12,000 ಜಂಗಮರಿಂದ ನಿತ್ಯ ಪ್ರಸಾದ ಮಾಡದಾಗಿದ್ರ ಈ ರಾಜ್ಯ ನನಗೆಂದ ಬೇಕಾಗಿಲ್ಲ. ಹೆಂಡತಿ ಆಗಿರ್ತಕ್ಕಂಥ ಮಾದೇವಮ್ಮಗಂದ ಹೇಳ್ತಾರೆ, ಮಾದೇವಿ ಈ ರಾಜ್ಯವನ್ನು ನೀನೇ ನೋಡ್ಕೋ, ಯಾಕೆ ಜಂಗಮರ ಇರದೇ ಇರ್ತಕ್ಕಂಥ ರಾಜ್ಯದೊಳಗೆ ನಾನು ಇರೋಕ್ಕಾಗಂಗಿಲ್ಲ. ಜಂಗಮರ ಉಂಡು ಬಳಿಕೆ ತಾನು ಊಟ ಮಾಡಬೇಕು, ಜಂಗಮರ ನೀರು ಕುಡಿದ ಬಳಿಕೆ ತಾನು ನೀರು ಕುಡಿಬೇಕು. ಯಾವಾಗಿಂದ ಜಂಗಮರಿಗಿಲ್ಲ ತಿಳ್ಕೊಂಡ್ರೆ ಈ ರಾಜ್ಯ ನನಗೆ ಬೇಕಾಗಿಲ್ಲ, ಈ ರಾಜ್ಯವನ್ನು ನೀನು ನೋಡ್ಕೋ ತಿಳ್ಕೊಂಡ್ರೆ ಯಾವ ರಾಜನ ಧರ್ಮಪತ್ನಿ ಆಗಿರ್ತಕ್ಕಂಥ ಮಾದೇವಮ್ಮ ಅಂತಾಳೆ, ಏನ್ರಿ ನಿಮಗೆ ಬೇಡ ಆಗಿರ್ತಕ್ಕಂಥ ರಾಜ್ಯ ನನಗರೆ ಯಾಕೆ ಬೇಕು ಅಂದ್ಲಕ್ಕೆ. ನಿಮಗೆ ಬೇಡದ ರಾಜ್ಯ ನನಗೆ ಯಾಕೆ ಬೇಕು? ನನಗೂ ಈ ರಾಜ್ಯ ಬೇಕಾಗಿಲ್ಲ. ಏನ್ರಿ? ಒಬ್ಬ ಪತಿವೃತ್ತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರಬೇಕಾಗಿದ್ದೆ ಅಂದ್ರೆ ಹೆಣ್ಣಿನ ಧರ್ಮ. ಗಂಡನಿಗೆಂದ ಸುಖ ಬಂದರೂ ಕೂಡ ಅರ್ಧ ಪಾಲನ್ನು ಹಂಚ್ಕೋಬೇಕು, ಗಂಡನಿಗೆಂದ ದುಃಖ ಬಂದರೂ ಕೂಡ ಅರ್ಧ ಪಾಲು ಹಂಚ್ಕೋಬೇಕು. ಅಂಥವಳು ಮಾತ್ರ ಒಂದು ಅರ್ಧಾಂಗಿನಿ ಹಾಕಳೆ ಹೊರತಾಗಿ ಗಂಡನ ಅರ್ಧ ಅಂಗಿ ಹರ್ಕೊಳಕ್ಕೆ ಆಗಲ್ಲ. ಯಾಕ್ರಿ? ಗಂಡನ ಅರ್ಧ ಅಂಗಿ ಹರ್ಕೊಳಕ್ಕೆ ಅಂದ ಏಸ್ ಕಾಲಕ್ಕೂ ಕೂಡ ಪತಿವೃತ್ತಿ ಆಗಕ್ಕಾಗಂಗಿಲ್ಲ. ಗಂಡಗೆ ಸುಖನೇ ಇರಲಿ, ಗಂಡಗೆ ದುಃಖನೇ ಇರಲಿ. ಇವತ್ತು ನಿಂದ್ರಿ ಹರಿಶ್ಚಂದ್ರ ಮಹಾರಾಜ ಇಡೀ ರಾಜ್ಯವನ್ನ ವಿಶ್ವಾಮಿತ್ರನಿಗೆಂದ ದಾನವಾಗಿ ಅಂದ ಕೊಟ್ಟು ಹೆಂಡತಿ ಆಗಿರ್ತಕ್ಕಂಥವಳು ಏನು ರಾಜ ಒಬ್ಬನೇ ಹೋದ್ನೇನವ ಹರಿಶ್ಚಂದ್ರ ಮಹಾರಾಜ. ಒಂದು ದಿವಸ ಅರಮನೆ ಬಿಟ್ಟು ಹೊರಗೆ ಕಾಲಿಡದೆ ಇರತಕ್ಕಂಥ ಹರಿಶ್ಚಂದ್ರ ಮಹಾರಾಜನ ಹೆಂಡತಿ ಗಂಡನ ಜೊತೆಯೊಳಗಿಂದ ಕಲ್ಲು ಮುಳ್ಳುಗಳನ್ನು ತುಳ್ಕೋತೆಂದವಾದ್ಲು. ಗಂಡನಿಗೆಂದ ಬಂದಿರತಕ್ಕಂಥ ಕಷ್ಟಗಳನ್ನು ಸ್ವತಃ ತನ್ನನ್ನು ತಾನಂದ ಕಾಶಿ ಪಟ್ಟಣದ ಒಳಗಿಂದ ಮಾರ್ಕೊಂಡ್ಳು. ಯಾಕೆ? ಗಂಡಗೆ ದುಃಖ ಬಂದದ, ಗಂಡಗೆಂದ ಕಷ್ಟ ಬಂದದ. ಗಂಡನ ಸತ್ಯತನ ಉಳಿಬೇಕು. ಅವನ ಸತ್ಯ ಉಳಿದ್ರೆ ಮಾತ್ರ ನನಗೆಂದ ಕಿಮ್ಮತ್ತದೇ ಹೊರತಾಗಿ ಒಂದು ವೇಳೆ ಹರಿಶ್ಚಂದ್ರ ಮಹಾರಾಜ ಸುಳ್ಳಾದನಂತಂದ್ರೆ ಅವನ ಜೊತೆಯೊಳಗೆ ನಂದು ಕೂಡ ಮರ್ಯಾದೆ ಇರಂಗಿಲ್ಲ. ಗಂಡನಿಗೆ ಸುಖನೇ ಇರಲಿ, ದುಃಖನೇ ಇರಲಿ, ಗಂಡಗೆ ಬಡತನನೇ ಇರಲಿ, ಶ್ರೀಮಂತಿಕೆನೇ ಇರಲಿ, ಮನೆಗಿಂದ ಖಾರ ರೊಟ್ಟಿನೇ ಇರಲಿ. ಯಾವ ಮನೆತನದೊಳಗಿಂದ ಬಡತನ ಇದ್ರೂ ಪರವಾಗಿಲ್ಲ, ಯಾರ ಮನೆತನದೊಳಗಿಂದ ಒಂದು ಬರೀ ಖಾರ ರೊಟ್ಟಿ ಇದ್ರೂ ಅದೇ ಒಂದು ರೊಟ್ಟಿಯಿಂದ ಗಂಡ ಹೆಂಡತಿ ಪ್ರೀತಿಯಿಂದ ಹಂಚ್ಕೊಂಡು ತಿಂದ್ರೆ ಅದಕ್ಕಿಂತ ದೊಡ್ಡ ಪತಿವ್ರತ ಧರ್ಮ ಮತ್ತೊಂದು ಯಾವುದನ್ನು ಕೂಡ ಇಲ್ಲ. ನಾವು ಹಂಗೆ ಮಾಡಂಗಿಲ್ಲ. ನಾವು ಹಂಗೆ ಮಾಡ್ತೀವೇನ್ರಿ? ಮಗ್ಗಲು ಮನೆಯಕ್ಕೆ ಟಿ ವಿ ಇತ್ತಂದ್ರೆ ಆಕಿನಕ ದೊಡ್ಡ ಟಿ ವಿ ತರ್ಬೇಕು ನಾವು. ಅದು ಗಂಡ ಸಾಲ ಯಾಕೆ ಮಾಡ್ಕೊಂಡು ಹೋಗಲಕ್ಕ, ಹೊಲ ಯಾಕೆ ಮಾಡ್ಕೊಂಡು ಹೋಗಲಕ್ಕ. ಮಗ್ಗಲು ಮನೆಯವ್ರಿಂದ ಏನು ಮಾಡ್ತಾರಲ್ಲ, ನಮಗೆ ಏನಿರ್ತದ ಇದು ಶರಣ ತತ್ವ ಏನದತ್ತಂದ್ರೆ ಹಾಸ್ ಗೇಟ್ ಇರ್ತದ, ಆಟೆ ಕಾಲು ಚಾಚ್ಬೇಕು. ಶರಣ ತತ್ವ ಬೇರೆದೇನು ಹೇಳಂಗಿಲ್ಲ. ಏನು ಹೇಳ್ತದ? ಇವತ್ತು ಶರಣರು ಬಸವಣ್ಣವ್ರು ಈ ನಾಡಿಗೆಂದು ಬಿಟ್ಟು ಹೋಗಿದೆ ಅಂತ ಎರಡು ಮಾತು ಕಲ್ಪನೆ ಇಲ್ಲ. ಅವರು ಸಾವಿರ ವಚನ ಬರಿವಲ್ರಕ್ಕ. ಏನ್ರಿ? ಬಸವಣ್ಣನವರು ನಮ್ಮ ನಾಡಿಗೆಂದ ಕೊಟ್ಟು ಹೋಗಿರ್ತಕ್ಕಂಥ 2 ಮಾತುಗಳನ್ನು ಅದಾವೆ. ಯಾವುದನ್ನು? ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು, ನಿತ್ಯದಿಂದ ದಾಸೋಹ ಮಾಡಬೇಕು. ಕಾಯಕ ದಾಸೋಹ ಇವು ಎರಡನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಬಸವಣ್ಣವರು. ನಾವು ಏನು ದಿನನಿತ್ಯನ ಕೂಡ ಕಾಯಕ ಮಾಡ್ತೀವಲ್ಲ, ಅವತ್ತಿನ ಕಾಯಕ ಅವತ್ತು ಮುಗಿದು ಹೋಗಿಬಿಡ್ಬೇಕು. ನಾವು ಹಂಗಲ್ಲ. ನಮಗೆ ನಾಳೆಗೆ ಬೇಕು, ನಾಡದು ಬೇಕು.
ಎಷ್ಟ್ರ ಮಟ್ಟಿಗೆ ರೀ